ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಈ ದಿನದಲ್ಲಿ ನಿಮ್ಮನ್ನು ಸಂಧಿಸೋದ್ರೊಳಗೆ ಸಂತೋಷ ಪಡುವವಳಾಗಿದ್ದೇನೆ. ಈ ದಿನದಲ್ಲಿ ನಾವು ಬೂದಿ ಬುಧವಾರವನ್ನು ಆಚರಿಸುತ್ತಾ ಇದ್ದೇವೆ. ಇವತ್ತಿನಿಂದ ನಾವು 40 ದಿನಗಳು ಕ್ರಿಸ್ತನ ಕ್ಷಮಾ ಮರಣ ದಿನವನ್ನು ನಾವು ಪ್ರತಿಯೊಬ್ಬರು ಆಚರಿಸುತ್ತಾ ಇದ್ದೇವೆ. ಈ ಒಂದು ದಿನಗಳಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಉಪವಾಸವಿದ್ದು ದೇವರನ್ನು ಹುಡುಕುವುದರೊಳಗೆ ನಾವು ಆಸಕ್ತವುಳ್ಳವರಾಗಿರುತ್ತೇವೆ. ಸೊ ಈ ದಿನದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ದೇವರನ್ನು ಹುಡುಕಬೇಕು, ಇನ್ನು 40 ದಿನ ನಮ್ಮ ಉಪವಾಸದಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು ಎಂಬುದಾಗಿ ನಾವು ಒಂದು 3 ವಿಷಯಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ ಬೂದಿ. ಇವತ್ತು ಬೂದಿ ಬುಧವಾರವನ್ನು ಆಚರಿಸುತ್ತಾ ಇದ್ದೇವೆ. ಹೌದು, ಈ ಬೂದಿ ಅನ್ನುವಂಥದ್ದು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ದೇವ ಭಕ್ತರುಗಳು ಅವರ ವಿಜ್ಞಾಪನೆಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಬೂದಿಯನ್ನು ಹಚ್ಚಿಕೊಂಡು ಗೋಣಿ ತಟ್ಟನ್ನು ಹೊದ್ದುಕೊಂಡು ಅವರು ಉಪವಾಸವಿದ್ದು ಅವರು ಪ್ರಾರ್ಥನೆ ಮಾಡಿ ದೇವರ ಬಳಿಯಲ್ಲಿ ಉತ್ತರವನ್ನು ಕಂಡುಕೊಂಡಂತ ಅನೇಕ ಸಂಗತಿಗಳನ್ನು ನಾವು ನೋಡಿಕೊಳ್ಳಬಹುದು. ಹೌದು, ಈ ಬೂದಿ ಅನ್ನುವಂಥದ್ದು ದೇವರನ್ನು ಹುಡುಕುವಂಥದ್ದು, ದೇವರ ಬಳಿಗೆ ಸಮೀಪಕ್ಕೆ ಹತ್ರ ಹೋಗುವುದನ್ನು ನಾವು ಇದನ್ನು ತೋರಿಸಿಕೊಳ್ಳಬಹುದು. ಹೌದು, ಇವತ್ತು ನಾವು ಕೂಡ ಅಷ್ಟೇ. ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಈ 40 ದಿನದಲ್ಲಿ ನಾವು ದೇವರನ್ನು ಹುಡುಕಬೇಕು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಾವು ಮೊದಲನೇದಾಗಿ ದೇವರನ್ನು ಹುಡುಕುವವರಾಗಿರಬೇಕು. ಇವತ್ತು ಅನೇಕ ಮಕ್ಕಳು 40 ದಿನ ಉಪವಾಸ ಮಾಡ್ತಾರೆ, ಆದರೆ ಅವರು ಪ್ರಾರ್ಥನೆ ಮಾಡುವುದಿಲ್ಲ, ದೇವರ ಸಮ್ಮುಖವನ್ನು ಹುಡುಕುವುದಿಲ್ಲ. ಆದರೆ ನಾನು ಫಾಸ್ಟಿಂಗ್ ಇದ್ದೇನೆ, ನಾನು ಫಾಸ್ಟಿಂಗ್ ಇರಬೇಕು ಎಂಬುದಾಗಿ ಇದ್ದುಕೊಂಡು ಅನೇಕ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಆದರೆ ಇವತ್ತು ನಾವು ಏನು ಮಾಡಬೇಕಂದರೆ, ಇವತ್ತು ನಾವು ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಾವು ದೇವರ ಮುಂದೆ ಕಾಣಿಸಿಕೊಳ್ಳಬೇಕು. ಎರಡನೇದಾಗಿ ನಾವು ಮಾಡಬೇಕಾಗಿದ್ದ ವಿಷಯ ಯಾವುದೆಂದರೆ ದುರ್ಮಾರ್ಗದಿಂದ ಮಾನಸಾಂತರಗೊಳ್ಳಬೇಕು. ಹೌದು, ಇವತ್ತು ನಾವು ಒಬ್ಬೊಬ್ಬರು ಕೂಡ ಮಾನಸಾಂತರಗೊಳ್ಳಬೇಕು. ಇದು ದೇವರು ನಮ್ಮಲ್ಲಿ ಎದುರು ನೋಡುವಂತಹ ಒಂದು ಸಂಗತಿ ಆಗಿದೆ. ನಾವು ಒಬ್ಬೊಬ್ಬರು ಕೂಡ ನಮ್ಮ ಪಾಪಗಳಿಂದ ನಾವು ಮಾನಸಾಂತರಗೊಳ್ಳಬೇಕು. ನಿನವೆ ಪಟ್ಟಣಗಳ ಜನಗಳು ತಮಗೆ ಉಂಟಾಗುವಂತ ನಾಶನವನ್ನು ತಿಳಿದುಕೊಂಡ ಕೂಡಲೇ ಅವರು ತಮ್ಮ ದುರ್ಮಾರ್ಗದಿಂದ ಅವರು ಮಾನಸಾಂತರಗೊಂಡರು. ಅದೇ ರೀತಿಯಲ್ಲಿ ಇವತ್ತು ನಾವು ಕೂಡ ನಮ್ಮ ದುರ್ಮಾರ್ಗತನಗಳಿಂದ ಪಾಪಗಳನ್ನು ಬಿಟ್ಟು ನಾವು ಪರಿಶುದ್ಧರಾಗಿ ನಾವು ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಇವತ್ತು ದೇವರು ನಮ್ಮಿಂದ ಎದುರು ನೋಡುವಂತ ಸಂಗತಿ ಏನೆಂದರೆ ನಾವು ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ. ಮೂರನೇದಾಗಿ ನಾವು ಈ 40 ದಿನ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಇವತ್ತು ನಮ್ಮ ಒಂದು ಚಿತ್ತದ ರೀತಿಯಲ್ಲಿ, ನಮ್ಮ ಇಷ್ಟದ ರೀತಿಯಲ್ಲಿ ಆಗಲಿ, ಇಲ್ಲಾಂದರೆ ನಮ್ಮ ಅಗತ್ಯತೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡದೆ ದೇವರ ಚಿತ್ತ ಏನಿದೆ ಎಂಬುದಾಗಿ ತಿಳಿದುಕೊಂಡು ಅದಕ್ಕೋಸ್ಕರ ಪ್ರಾರ್ಥಿಸುವುದಕ್ಕೆ ನಾವು ಈ ದಿನ ಒಪ್ಪಿಸಿಕೊಡೋಣ. ಈ 40 ದಿನ ನಮ್ಮನ್ನ ಉಪವಾಸವಾಗಿ ನಾವು ಪ್ರಾರ್ಥನೆಗೆ ಒಪ್ಪಿಸಿಕೊಡುವಾಗ ದೇವರ ಬಳಿಯಲ್ಲಿ ಕೇಳೋಣ, ದೇವರೇ ಈ 40 ದಿನ ನಾನು ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು, ಯಾರಿಗಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು, ನಿಮ್ಮ ಚಿತ್ತ ಏನೇಸಪ್ಪ, ನಿಮ್ಮ ಚಿತ್ತದ ಮೇರೆಗೆ ನಾನು ಪ್ರತಿಯೊಂದು ದಿನವೂ ನಿನ್ನ ಸಮ್ಮುಖದಲ್ಲಿ ನಾನು ಕಾಣಿಸಿಕೊಳ್ಳಬೇಕು ದೇವರೇ ಎಂಬುದಾಗಿ ನಾವು ಕೇಳಿಕೊಳ್ಳುವಾಗ ಖಂಡಿತವಾಗಲು ದೇವರು ಆತನ ಚಿತ್ತವನ್ನು ನಿಮ್ಮ ಜೀವಿತದಲ್ಲಿ ಆತನು ತಿಳಿಸಿಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಈ 3 ಕಾರ್ಯಗಳನ್ನು ನಾವು ಫಾಲೋ ಮಾಡುವುದಾದರೆ, ಮೊದಲನೇದಾಗಿ ದೇವರನ್ನು ಹುಡುಕುವುದು, ಎರಡನೇದಾಗಿ ನಮ್ಮ ದುರ್ಮಾರ್ಗತನದಿಂದ ಮಾನಸಾಂತರಗೊಳ್ಳುವುದು, ಮೂರನೇದಾಗಿ ನಾವು ದೇವರ ಚಿತ್ತವನ್ನು ಅರಿತುಕೊಂಡು ಪ್ರಾರ್ಥಿಸುವುದಾದರೆ ಖಂಡಿತವಾಗಲು ಈ 40 ದಿನ ಈ ಉಪವಾಸ ದಿನ ಮುಗಿದ ನಂತರ ನಮ್ಮ ಜೀವಿತದಲ್ಲಿ ಖಂಡಿತವಾಗಲೂ ಒಂದು ದೊಡ್ಡ ಬದಲಾವಣೆಗಳನ್ನ, ದೊಡ್ಡ ಆಶೀರ್ವಾದಗಳನ್ನು ನಾವು ಕಾಣಲಿಕ್ಕೆ ಶಕ್ತರಾಗಿದ್ದೇವೆ. ಸೊ ಇವತ್ತಿಂದ ತೀರ್ಮಾನ ಮಾಡಿಕೊಳ್ಳಿರಿ, ನಾವು ದೇವರ ಸಮ್ಮುಖಕ್ಕೆ ಬರುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ಆತನ ರಕ್ತದಿಂದ ನಮ್ಮನ್ನು ನಾವು ತೊಳೆಯಲ್ಪಟ್ಟು ನಾವು ಸಂಪೂರ್ಣವಾಗಿ ಪರಿಶುದ್ಧರಾಗಿ ಆತನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳುವಾಗ ಖಂಡಿತವಾಗಲೂ ಆತನು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ನಮ್ಮನ್ನ ವಿಶೇಷವಾದಂಥ ರೀತಿಯಲ್ಲಿ 40 ದಿನ ನಮ್ಮನ್ನ
ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ವೇಳೆಯಲ್ಲಿ ನಾವು ಒಪ್ಪಿಸಿಕೊಳ್ಳೋಣ. ದೇವರೇ, ನಾನು ಮೊದಲನೇದಾಗಿ ನಿನ್ನನ್ನು ಹುಡುಕಬೇಕು. ಈ ಲೋಕದಲ್ಲಿ ನಾನು ನಿನಗೆ ಮೊದಲನೇ ಸ್ಥಾನವನ್ನು ಕೊಡಬೇಕು, ನಿನ್ನ ಸಮ್ಮುಖವನ್ನು ಹುಡುಕಬೇಕು ಎಂಬುದಾಗಿ ಕೇಳಿಕೊಳ್ಳಿರಿ. ನಾನು ಮನಪೂರ್ವಕವಾಗಿ ಇವತ್ತು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು ದೇವರೇ ಎಂಬುದಾಗಿ ಒಪ್ಪಿಸಿಕೊಡಿರಿ. ಇಸಪ್ಪ, ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ತಿಳಿಸಿಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿರಿ. ಖಂಡಿತವಾಗಲೂ ಈ ಲೆಂಟ್ ಡೇಸ್ ನಮ್ಮ ಜೀವಿತದಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಇರಲಿಕ್ಕೆ ದೇವರು ಆಶೀರ್ವದಿಸುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್.